ಎಂಬ ಒಗಟಿನ ಮಂತ್ರಘೋಷಿಸಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ನಮ್ಮ ನಮನ. ನಾನು ಇವರೊಂದು ಪುಟ್ಟ ನಟೆಯನ್ನು ಮಾಡುತ್ತಿದ್ದೀನಿ. ನನ್ನ ಹೆಸರು ಸೃಷ್ಟಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ನಿಮಗೆ ಏಕೆ ಕೊಡಬೇಕು ಕಪ್ಪ? ಹೌದು, ಮ್ಯಾನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನೋದಕ್ಕೆ ಬಿಟ್ಟ ರಬ್ಬಿಗೆ ಕೂಲಿಯನ್ನು ಬೇರೆ ಕೊಡಬೇಕೇ? ಮೋಡ ಮಳೆ ಸುರಿಸುತ್ತಿದೆ, ಭೂಮಿ ಬೆಳೆ ಬಿಡುತ್ತದೆ, ನಿಮಗೆ ಏಕೆ ಕೊಡಬೇಕು ಕಪ್ಪ? ನಮ್ಮರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಕಿ ನಾಟಿ ನೆಟ್ಟಿರಾ, ಹೊರ ಹೊತ್ತೀರಾ ಅಥವಾ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೆ ಏಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಯಾದಿಗಳೇ? ನಿಮಗೆ ಏಕೆ ಕೊಡಬೇಕು ಕಪ್ಪ? ಹೊಯ್ ಚೆನ್ನಮ್ಮ ರಾಣಿ, ನಡೆಗೆ ಸಾಯಬೇಡ, ಕುಡಿಸಿಕೋ. ಇಂಥ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಅದು ಕನ್ನಡಿಗರ ಹುಟ್ಟು ಗುಣ. ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತನದಿಂದ ಅಲ್ಲ, ವಂಚನೆಯಿಂದ. ಮೈಸೂರನ್ನ ಹಾಳು ಮಾಡೋರು ಮರಾಠರು, ಮರಾಠರನ್ನು ಹಾಳು ಮಾಡೋರು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ವಂಚನೆಯಿಂದ ನುಂಗಲು ನಿಂತಿರುವ ನರೆಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿ ಕಪ್ಪ ಕೇಳುವವರಿಗೆ ನಾಲ್ಗೆ ಸೀಳು ಬಿಡುವೆ. ಎಚ್ಚರ! ಇನ್ಸಲ್ಟ್ ರಾಣಿ ಸಾಹೇಬ, ನೀವು ಕಂಪನಿಯ ಕಟ್ಟಳೆಯನ್ನು ಮೀರುತ್ತಿದ್ದೀರಾ. ನಿಮ್ಮ ಕಂಪನಿಯವರಿಗೆ ನಿಲ್ಲಲು ಜಾಗ ಭಿಕ್ಷೆ ಕೊಟ್ಟರು ನಾವು. ಕಟ್ಟಣೆ ಮಾಡುವ ಅಧಿಕಾರ ನಮ್ಮದು. ನೋ, ಮ್ಯಾನ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೆ? ಕಿತ್ತೂರ ಮೇಲೆ ನಿಮಗೆ ಅಧಿಕಾರವಿದೆ? ಕಿತ್ತೂರೇನು ನಿಮ್ಮ ಪತಾತಂದೆರಗೊಳಿಸಿಟ್ಟ ಆಸೆಯನ್ನು? ಎಂಜಲ ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜನೆ ಮನೆ ಒಳಗೆ ನುಗ್ಗಿ ವಂಚನೆಯಿಂದ ಕೊರಡು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ನೀನು ಸಿಡಿಮದ್ದಿನ ಮೇಲೆ ಕುಳಿತು ಬೆಂಕಿ ಇಡುವ ಆಟ ಆಡುತ್ತಿದ್ದೀಯಾ? ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು. ಧನ್ಯವಾದಗಳು.